ನಾನು ನಿಮ್ಮ ಕೃಷ್ಣ ಯೂಟ್ಯೂಬರ್. ನನ್ನ ಹೊಸ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮರೆಯದೆ ಬೆಲ್ ಬಟನ್ ಪ್ರೆಸ್ ಮಾಡಿ. 2025ರ ಫಲಪುಷ್ಪ ಪ್ರದರ್ಶನ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ 217ನೇ ಫಲಪುಷ್ಪ ಪ್ರದರ್ಶನ ಕೇಂದ್ರ ಸ್ಥಳವೆಂದರೆ ತಪ್ಪಾಗಲಾರದು. ಅದುವೇ ಹಿರಿಯರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ ಬೆಳಗಿನ ವಾಯುವಿಹಾರ, ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಬರುವಂತಹ ಸ್ಥಳವೇ ನಿಮ್ಮೆಲ್ಲರ ಪ್ರೀತಿಯ ಪ್ರಸಿದ್ಧವಾಗಿರುವಂತಹ ಉದ್ಯಾನವನ ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗಿದೆ. ಮತ್ತು ಈ ವರ್ಷ ಜನಸಾಗರದಿಂದ ವೀಕ್ಷಿಸಲು ಜನರ ಕಣ್ಮನ ಸೆಳೆಯುತ್ತಿರುವಂತಹ, ಜನಮನ್ನಣೆಯನ್ನು ಹೆಚ್ಚಿನದಾಗಿ ಪಡೆಯುತ್ತಿರುವಂತಹ ಚಿತ್ರ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತವಾದಂತಹ ವಾಲ್ಮೀಕಿ ರಾಮಾಯಣದ ಚಿತ್ರ. ಜನರನ್ನು ಆಕರ್ಷಿಸುತ್ತಾ ಮಂತ್ರಮುಗ್ಧರನ್ನಾಗಿ ಮಾಡುತ್ತಿರುವಂತಹ ಒಂದು ವಿಚಾರಧಾರೆಯಾಗಿದೆ. ಇಲ್ಲಿ ನಾವು ಸಣ್ಣದಾಗಿ ಒಂದು ಲಾಲ್ಬಾಗ್ನ ಹೂವಿನ ಪ್ರದರ್ಶನದ ಇತಿಹಾಸದ ನೆನಪಿನಲ್ಲಿ ನೋಡಿದರೆ, ಬೆಂಗಳೂರಿನ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ವರ್ಷದಲ್ಲಿ 2 ಬಾರಿ, ವರ್ಷದ ಮೊದಲನೆಯ ಜನವರಿ ತಿಂಗಳಿನಲ್ಲಿ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ನಡೆಯುವ ಪ್ರಸಿದ್ಧ ಕಾರ್ಯಕ್ರಮವಾಗಿದೆ. ಪ್ರಮುಖವಾಗಿ ನಾವು ಲಾಲ್ಬಾಗ್ಗೆ ಒಟ್ಟು 4 ಮುಖ್ಯ ದ್ವಾರವಿದ್ದು, ಮೊದಲನೆಯ ದ್ವಾರದಿಂದ ಬಂದರೆ ಕಣ್ಣಿಗೆ ಕಾಣಸಿಗುವಂತಹ ನಿಮ್ಮೆಲ್ಲರ ಮೆಚ್ಚಿನ ಗಡಿಯಾರ, ಇವತ್ತಿಗೂ ಜನಮನ್ನಣೆಯನ್ನು ಪಡೆದಿರುವಂತಹ ಗಡಿಯಾರ HMT ಗಡಿಯಾರ. ಇದು ನಿಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾಗಿದೆ. 2ನೆಯ ಮುಖ್ಯ ದ್ವಾರದಿಂದ ಬಂದರೆ ನಮಗೆ ಮೊದಲು ದ್ವಾರಕ್ಕೆ ಬರುವಂತಹ ನಮ್ಮ ಮೆಟ್ರೋ ಮತ್ತು ಒಳಗೆ ಬರುತ್ತಿದ್ದಂತೆ ನೀರಿನ ಕಾರಂಜನಿ ಮತ್ತು ಕೆರೆಯನ್ನು ನೋಡಬಹುದು. 3ನೆಯ ದ್ವಾರದಿಂದ ಒಳಗೆ ಬರುತ್ತಿದ್ದಂಗೆ ನಿಮಗೆ ಮುಂದೆ ನೋಡಲು ಸಿಗುವಂತಹದ್ದು ಕೆಂಪೇಗೌಡ ಟವರ್ ಮತ್ತು ಬಲಭಾಗದಲ್ಲಿ ಜಪಾನೀಸ್ ಡೆಕೋರೇಷನ್, ಮೌಂಟ್ ಫೌಂಡ್ ಮತ್ತು ಗಾಜಿನ ಅರಮನೆಗೆ ಹೋಗುವಂತಹ ದಾರಿ ಮತ್ತು ಪಾರ್ಕಿಂಗ್ನ ಸ್ಥಳ ಕಾಣಬಹುದು. 4ನೇ ಮುಖ್ಯ ದ್ವಾರದಿಂದ ಒಳಗೆ ಬರುತ್ತಿದ್ದಂತೆ ನಿಮಗೆ ದಟ್ಟವಾದಂತಹ ಮರಗಳು, ದೊಡ್ಡದಾದಂತಹ ವಾಕಿಂಗ್ ಪಾತ್ ಹಾಗೂ ಜಲಪಾತ ನಿರ್ಮಿತ ಕೆರೆಯನ್ನು ನಿಮ್ಮ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ನೋಡಬಹುದು. ಈ ಪ್ರದರ್ಶನವು 1912ರಲ್ಲಿ ಒಡೆಯರ್ಗಳ ಆಳ್ವಿಕೆಯಲ್ಲಿ ಪ್ರಾರಂಭಿಸಲಾಯಿತು. ಇದು ನಮಗೆ ಇಂಗ್ಲೆಂಡಿನಲ್ಲಿ ನಡೆದ ಹೂವಿನ ಪ್ರದರ್ಶನದಿಂದ ಪ್ರೇರಿತವಾಗಿದ್ದಾಗಿದೆ. ಈ ಹೂವಿನ ಪ್ರದರ್ಶನವು ಪ್ರತಿ ವರ್ಷವೂ ವಿಭಿನ್ನ ವಿಷಯ, ವಿಭಿನ್ನ ವಿಚಾರಗಳನ್ನು ಒಳಗೊಂಡಂತಹ ಚಿತ್ರಗಳನ್ನು ಆಯೋಜಿಸಲಾಗುತ್ತದೆ. ಹೂಗಳಿಂದ ಸುಂದರ ಪ್ರತಿಮೆಗಳು, ಕಮಾನುಗಳು, ಸ್ಮಾರಕಗಳು ಮತ್ತು ಪ್ರತಿರೂಪಗಳು, ವಿಶೇಷ ದೀಪಾಲಂಕಾರಗಳನ್ನು ನಿರ್ಮಿಸಲಾಗುತ್ತದೆ. ವಿಶೇಷವಾಗಿ ನಮ್ಮ ಎಲ್ಲರ ಹೆಮ್ಮೆಯ ಮೈಸೂರು ಅರಮನೆ, ಆಗ್ರಾದ ತಾಜ್ ಮಹಲ್, ದಿಲ್ಲಿಯ ಕೆಂಪುಕೋಟೆ ಮತ್ತು ಸಂಸತ್ ಭವನ, ರೈಲ್ವೆಯ ಚಿತ್ರ, ಕ್ರಿಕೆಟ್ನ ಚಿತ್ರ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿರೂಪವನ್ನು ಕಾಣಬಹುದು. ದೂರದ ಅಮೆರಿಕದಲ್ಲಿ ತಮ್ಮ ಮಾತಿನ ಬಿರುಸಿನಿಂದ ಮಂತ್ರಮುಗ್ಧರನ್ನಾಗಿ ಮಾಡಿದಂತಹ ಸ್ವಾಮಿ ವಿವೇಕಾನಂದ ಅವರ ಪ್ರತಿರೂಪ, ವಚನಗಳಿಂದ ಇಂದಿಗೂ ಜನರ ಮನಸ್ಸಿನಲ್ಲಿರುವ ಬಸವಣ್ಣ, ಅಕ್ಕಮ್ಮ ದೇವಿಯವರ ಪ್ರತಿರೂಪಗಳು ಹಾಗೂ ಬೆಂಗಳೂರು ನಿರ್ಮಿಸಿದಂತಹ ಕೆಂಪೇಗೌಡ ಹಾಗೂ ಮೈಸೂರು ಒಡೆಯರ ಪ್ರತಿರೂಪಗಳು ಹಾಗೂ ಕನ್ನಡದ ಚಲನಚಿತ್ರರಂಗದ ಮೇರು ನಟರಾಗಿರುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೂ ಹಲವು ಋಷಿ ಮುನಿಗಳ ಚಿತ್ರಗಳು, ಶಿಲ್ಪಗಳು ಆಕರ್ಷಣೀಯ ಬಿಂದುವೆಂದರೆ ತಪ್ಪಾಗಲಾರದು. ಮುಖ್ಯವಾಗಿ ಪ್ರದರ್ಶನದಲ್ಲಿ ದೇಶೀಯ ಮತ್ತು ವಿದೇಶಿಯ ಹೂಗಳನ್ನು ಬಳಸಲಾಗುತ್ತದೆ. ಈ ಕಾರ್ಯಕ್ರಮವು ತೋಟಗಾರಿಕೆ ಮತ್ತು ಪರಿಸರ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಮುಂಚೂಣಿಯಲ್ಲಿಡುವಂತೆ ಮಾಡುತ್ತದೆ. ತೋಟಗಾರರು, ಕಲಾವಿದರು ಮತ್ತು ಪರಿಸರ ಪ್ರೇಮಿಗಳು ಹೂ ಪ್ರದರ್ಶನವನ್ನು ಯಶಸ್ವಿಯಾಗಿ ನಡೆಸಲು ತಿಂಗಳುಗಳ ಕಾಲ ಹಗಲಿರುಳು ಶ್ರಮಿಸುತ್ತಾರೆ. ಲಾಲ್ಬಾಗ್ ಹೂ ಪ್ರದರ್ಶನವು ಬೆಂಗಳೂರಿನ ಸಾಂಸ್ಕೃತಿಕ ಪರಂಪರೆಯ ಒಂದು ಅತ್ಯುತ್ತಮ
ಪ್ರತೀಕವಾಗಿದ್ದು ಲಕ್ಷಾಂತರ ಜನರನ್ನು ತನ್ನತ್ತ ಆಕರ್ಷಕ ರೀತಿಯಲ್ಲಿ ಸೆಳೆಯುತ್ತಿದೆ. ಈ ಇತಿಹಾಸದ ಫಲಪುಷ್ಪದ ಸಸ್ಯ ತೋಟದ ಹಿರಿಮೆಯನ್ನು ಹೆಚ್ಚಿಸುತ್ತಿರುವ ಈ ನಮ್ಮ 76ನೇ ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನವಾಗಿದೆ.
रे ना ना पिया को मना मानत नाही रे, पिया को मना मानत नाही रे, पिया को मना मानत नाही रे। बिनती करते मैं तो हार गई रे, बिनती करते मैं तो हार गई रे। पिया को मनानत नाही रे। बिनती करूं पैया परूं, बिनती करूं पैया परूं, जाओ तो वारी 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 रे। बिनती करते मैं तो हार गई रे। पिया को मनानत नाही रे, पिया को मना, पिया को मना, पिया को मना मानत नाही रे। रेणु रना रना ना रे।
re no dim dum da na da dim da na na dim dum da na da dim da na dim dum da na dim dum da na da dim da na o da ni da na di da na na o da ni da na di da na na da di na da dim dum da na da dim da na dim dum da na da dim da na dim dum da na da na dim da na da dim da na na da na dim da na da dim da na da na da di na da na na da na dim da na da dim da na na da na da di na da na na da dim da na na da na da di na da na da na dim dum da na da dim da na na dim dum da na dim dum da na da dim da na dim sa re ga ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni ga ma ga re sa ni re sa dim dum da na da dim dum da na dim dum da na dim dum da na na ನಾನು ನಿಮ್ಮ ಕೃಷ್ಣ ಯೂಟ್ಯೂಬರ್. ನನ್ನ ಹೊಸ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮರೆಯದೆ ಬೆಲ್ ಬಟನ್ ಪ್ರೆಸ್ ಮಾಡಿ.